ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೊಲೆಸ್ಟ್ರಾಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಕೊಲೆಸ್ಟ್ರಾಲಲ್ಲಿ ಎಷ್ಟು ವಿಧ, ಅದರಲ್ಲಿ ಯಾವುದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು, ಯಾವುದು ಜಾಸ್ತಿ ಆದರೆ ನಮ್ಮ ದೇಹಕ್ಕೆ ಹಾನಿಕಾರ, ಯಾವುದು ಜಾಸ್ತಿ ಆದರೆ ನಮ್ಮ ದೇಹದಲ್ಲಿ ಕೆಲವೊಂದು ಪ್ರಾಬ್ಲಮ್ಸನ್ನು ನಾವು ಫೇಸ್ ಮಾಡಬೇಕಾಗುತ್ತೆ, ಕೆಲವೊಂದು ಕಾಯಿಲೆಗಳು ಸ್ಟಾರ್ಟ್ ಆಗ್ತಾ ಹೋಗ್ತವೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ಹಂಗಾರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಭಾಳ ಒಳ್ಳೆಯದು, ಓಕೆ. ಆದರೆ ಎಷ್ಟು ಪರ್ಸೆಂಟೇಜಲ್ಲಿ ನಮಗೆ ಕೊಲೆಸ್ಟ್ರಾಲ್ ಬೇಕು ಅಷ್ಟೇ ಇರಬೇಕು. ಅತಿಯಾದರೆ ಅಮೃತನೂ ವಿಷ ಅಂತ ಹೇಳ್ತಾರಲ್ಲ, ಆ ಥರ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಆದ್ರೂ ಕೂಡ ನಾವು ಕೆಲವೊಂದು ಕಾಯಿಲೆಗಳನ್ನು ನಾವು ಫೇಸ್ ಮಾಡಬೇಕಾಗುತ್ತೆ. ಕೊಲೆಸ್ಟ್ರಾಲಲ್ಲಿ 2 ಟೈಪ್ಸು, HDL ಮತ್ತು LDL ಅಂತ ಇರುತ್ತೆ. HDL ಒಳ್ಳೆ ಕೊಲೆಸ್ಟ್ರಾಲ್, ಇದು ಹೆಚ್ಚಾಗಿ ಇರಬೇಕು, ಇದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. LDL ಅಂದರೆ ಅದು ಕೆಟ್ಟ ಕೊಲೆಸ್ಟ್ರಾಲು. LDL 100ಗಿಂತ ಕಡಿಮೆ ಇರಬೇಕು, ಇದು 100ಗಿಂತ ಜಾಸ್ತಿ ಇದ್ದಾಗ ನಮಗೆ ಕಾಯಿಲೆಗಳು ಸ್ಟಾರ್ಟ್ ಆಗ್ತವೆ. LDL ಅನ್ನೋದು ಇದು ಕೆಟ್ಟ ಕೊಲೆಸ್ಟ್ರಾಲ್. ಇದು ಹೆಚ್ಚಾಗೋದ್ರಿಂದ ಹೃದಯಾಘಾತ, ರಕ್ತ ಹೆಪ್ಪುಗಟ್ಟುವಿಕೆ, ಪಾರ್ಶ್ವವಾಯು, ಈ ಥರ ಹಲವಾರು ಸಮಸ್ಯೆಗಳು ನಮಗೆ ಬರೋ ಸಾಧ್ಯತೆ ಇರುತ್ತದೆ. ಆದ್ದರಿಂದ ನಾವು ಕೊಲೆಸ್ಟ್ರಾಲನ್ನು ನಿಯಂತ್ರಿಸಬೇಕು. ಈ 100ಗಿಂತ ಜಾಸ್ತಿ ಇದು LDL ಆಯಿತು ಅಂದರೆ ಆವಾಗ ನಾವು ಕೊಲೆಸ್ಟ್ರಾಲನ್ನು ಕಂಟ್ರೋಲ್ ಮಾಡ್ಕೊಬೇಕು. ನಾವು ಆವಾಗಲೂ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ನೂ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗ್ತಾ ಹೋಗ್ತು ಅಂದರೆ ಯಾವೆಲ್ಲ ಸಮಸ್ಯೆಗಳನ್ನು ನಾವು, ಯಾವ್ಯಾವ ಭಾಗಗಳಲ್ಲಿ ನೋವು ಸ್ಟಾರ್ಟ್ ಆಗುತ್ತೆ, ಯಾವೆಲ್ಲ ಕಾಯಿಲೆಗಳನ್ನು ನಾವು ಅನುಭವಿಸೋ ಚಾನ್ಸಸ್ ಬರುತ್ತೆ ಅಂತ ಇವಾಗ ಹೇಳ್ತಾ ಹೋಗ್ತೀನಿ. ಫಸ್ಟ್ನೇದು ಬಂದುಬಿಟ್ಟು ಎದೆ ನೋವು. ನಮಗೆ ಹೃದಯದ ಅಪಧಮನಿಗಳಲ್ಲಿ ಕೊಲೆಸ್ಟ್ರಾಲ್ ಸಂಗ್ರಹವಾಗೋದರಿಂದ ಎದೆಯಲ್ಲಿ ಒತ್ತಡ ಉಂಟಾಗ್ತಾ ಹೋಗುತ್ತೆ. ಇದು ಎದೆ ಉರಿ, ಎದೆಯಲ್ಲಿ ಬಿಗಿತ, ಆ ಥರ ಭಾವನೆಗಳನ್ನು ಇದು ಉಂಟು ಮಾಡ್ತಾ ಇರುತ್ತೆ. ಇದು ಹೃದಯಾಘಾತದ ಕೆಲವೊಂದು ಲಕ್ಷಣಗಳು ಆಗಿರ್ತವೆ. ಅತಿಯಾದ ಕೊಲೆಸ್ಟ್ರಾಲನ್ನು ನಾವು ಕಂಟ್ರೋಲ್ ಮಾಡಲೇಬೇಕಾಗುತ್ತೆ. ಎರಡನೇದು ಬಂದುಬಿಟ್ಟು ತೋಳುಗಳಲ್ಲಿ ನೋವು. ಅಧಿಕ ಕೊಲೆಸ್ಟ್ರಾಲ್ನಿಂದ ತೋಳುಗಳಲ್ಲಿ ಸಹ ನೋವು ಸ್ಟಾರ್ಟ್ ಆಗುತ್ತೆ. ಪ್ರಾಥಮಿಕವಾಗಿ ಪೆರಿಫೆರಲ್ ಆರ್ಟರಿ ಡಿಸೀಸಸ್ ಎಂಬ ಸ್ಥಿತಿಯಲ್ಲಿ ಇದು ಸಂಭವ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ನೋವು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಕೊಲೆಸ್ಟ್ರಾಲ್ ಶೇಖರಣೆಯು ತೋಳುಗಳಲ್ಲಿ ಅಪಧಮನಿಗಳನ್ನು ಕಿರಿದಾಗಿಸುತ್ತೆ ಮತ್ತು ಅದು ಮುಚ್ಕೊಳ್ಳೋ ಚಾನ್ಸಸ್ಸು ಸಹ ಇರುತ್ತೆ. ರಕ್ತದ ಹರಿವನ್ನು ಇದು ಕಡಿಮೆ ಮಾಡ್ತಾ ಬರುತ್ತೆ, ಕ್ರಮೇಣವಾಗಿ ಸ್ವಲ್ಪದಿಂದ ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಬರುತ್ತೆ. ಮತ್ತು ನಮಗೆ ಇದೇ ಕೆಲಸ ಮಾಡಬೇಕಾದ್ರೂ ಕೂಡ ನಮಗೆ ಕೈ ನೋವು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ತೋಳುಗಳೆಲ್ಲ ತುಂಬ ಪೇನ್ ಆಗ್ತಿರುತ್ತೆ, ಯಾವುದೇ ಕೆಲಸ ಮಾಡೋದಕ್ಕೂ ಆಗಲ್ಲ, ತುಂಬಾ ಸುಸ್ತಾಗ್ತಾ ಇರೋದು, ನೋವು ಸ್ಟಾರ್ಟ್ ಆಗೋದು, ಕೈ ನೋವು ಸ್ಟಾರ್ಟ್ ಆಗೋದು, ಆ ಥರ ಚಾನ್ಸಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದ. ನೆಕ್ಸ್ಟ್ ಥರ್ಡ್ ಒನ್ ಬಂದುಬಿಟ್ಟು ಕುತ್ತಿಗೆ ನೋವು. ಕುತ್ತಿಗೆಗಳಲ್ಲೂ ಸಹ ನಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಕುತ್ತಿಗೆ ನೋವು ಸಹ, ಕುತ್ತಿಗೆ ಮತ್ತು ದವಡೆ ಮತ್ತು ಭುಜಗಳಲ್ಲಿ ಸಹ ನಮಗೆ ನೋವು ಸ್ಟಾರ್ಟ್ ಆಗುತ್ತೆ. ಕುತ್ತಿಗೆಯಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾದಾಗ ಇದು ಇಡೀ ದೇಹದ ರಕ್ತದ ಹರಿವಿನ ಮೇಲೆ ಇದು ಅಡಚಣೆಯನ್ನು ಪ್ರಾರಂಭಿಸುತ್ತದೆ. ಇದರಿಂದ ಕುತ್ತಿಗೆ, ದವಡೆ, ಭುಜಗಳಲ್ಲಿ ಸ್ನಾಯು ನೋವು ಕಾಣಿಸ್ಕೊಳ್ತಾ ಹೋಗುತ್ತೆ. ನೀವು ಕೂತ್ಬಿಟ್ಟು ಯಾವುದೇ ಕೆಲಸ ಮಾಡೋದು ಕೂಡ ಇದು ಆಗೋದಿಲ್ಲ. ಕೆಲವೊಂದು ಸಿಸ್ಟಮ್ ವರ್ಕ್ ಆಗಿರ್ಬೋದು, ಇವಾಗ ವರ್ಕ್ ಫ್ರಮ್ ಹೋಮ್ ಮಾಡೋರು ಇರ್ತೀರ, ಮನೇಲಿ ಕೂತ್ಕೊಂಡು ಕೆಲಸ ಮಾಡೋರು ಇರ್ತೀರ, ಅಥವಾ ಮನೆಯಲ್ಲಿ ಬೇರೆ ಕೆಲಸ ಮಾಡೋರು ಇರ್ತೀರ, ಕೂತ್ಕೊಂಡು ಕೆಲಸ ಮಾಡುವಾಗ ಇದು ತುಂಬಾ ನೋವು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಕುತ್ತಿಗೆ ನೋವು, ಇವಾಗ ಗಮನ ಕೊಟ್ಟು ಏನೇ ಒಂದು ಕೆಲಸ ಮಾಡೋದಿದ್ರು ಸಣ್ಣ ಸೂಕ್ಷ್ಮವಾಗಿ ನೋಡಿ ಕೆಲಸ ಮಾಡುವಾಗ ಇವಾಗ ತುಂಬಾ ಇದು ಪೇಯ್ನ್ ಬರ್ತಾ ಹೋಗುತ್ತೆ. ಕುತ್ತಿಗೆ ನೋವೆಲ್ಲ ಸಖತ್ತು ಪೇಯ್ನ್ ಬರುತ್ತೆ. ಈ ಥರ ಒಂದು ಪ್ರಭಾವವನ್ನು ಬೀರುತ್ತೆ. ನೆಕ್ಸ್ಟ್ ಫೋರ್ತ್ ಒನ್ ಬಂದುಬಿಟ್ಟು ಕಾಲುಗಳಲ್ಲಿ ನೋವು. ಅತಿಯಾಗಿ ಕಾಲುಗಳಲ್ಲಿ ನೋವು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾದಾಗ ಆಟೋಮೆಟಿಕಾಗಿ ನಮ್ಮ ಬಾಡಿ ತೂಕ ಜಾಸ್ತಿ ಆದಾಗೂ ಕೂಡ ಕಾಲಲ್ಲಿ ತುಂಬಾ ನೋವು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಿಮಗೆ ಗೊತ್ತಿರ್ಬೋದು, ತುಂಬ ನರ ಎಳ್ತಾ ಬರೋದು, ಏನೇ ಒಂದು ಸ್ವಲ್ಪ ದೂರ ಓಡಾಡೋದಕ್ಕೂ ಆಗೋದಿಲ್ಲ, ಮತ್ತು ಸ್ಟೆಪ್ಸ್ಗಳನ್ನ ಹತ್ತಿ ಕೆಲಸ ಮಾಡೋದಕ್ಕೂ ಆಗಲ್ಲ, ಸ್ಟೆಪ್ಸ್ ಹತ್ತಕ್ಕಾಗಲ್ಲ, ಆ ಥರ ನೋವು ಸ್ಟಾರ್ಟ್ ಆಗ್ತಾ ಇರುತ್ತೆ. ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾದಾಗೂ ಕೂಡ ಕಾಲುಗಳಲ್ಲಿ ನರ ಎಲ್ಲ ತುಂಬ ಎಳಿತಾ ಇರುತ್ತೆ. ಆ ಥರ ನರ ಎಳ್ತಾ, ನೋವು, ಕಾಲು ಸೆಳೆತ, ಈ ಥರ ಪ್ರಾಬ್ಲಮ್ಸ್ಗಳು ಸಹ ನಮಗೆ ಸ್ಟಾರ್ಟ್ ಆಗ್ತಾ ಹೋಗ್ತವೆ. ರಕ್ತದ ಹರಿವು ಕಡಿಮೆ ಆಗೋದ್ರಿಂದ, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದ ನರಗಳ ಎಳೆತ, ನರಗಳ ಸೆಳೆತ, ನರಗಳಲ್ಲಿ ನೋವು, ಕಾಲು ನೋವು, ಈ ಥರ ಕೆಲವೊಂದು ಸಮಸ್ಯೆಗಳು ತುಂಬಾ ಅತಿಯಾಗಿ ನಮಗೆ ಕಾಣಿಸ್ಕೊಳ್ತಾ ಹೋಗ್ತವೆ. ಹಾಗಾಗಿ ಕೊಲೆಸ್ಟ್ರಾಲ್ ಮಟ್ಟವನ್ನು ನಾವು ಕಮ್ಮಿ ಮಾಡ್ಕೊಳ್ಳೇಬೇಕಾಗುತ್ತೆ ಈ ಒಂದು ಸಮಸ್ಯೆಯಿಂದ ಪಾರಾಗಬೇಕು ಅಂದರೆ. ನೆಕ್ಸ್ಟ್ ಫಿಫ್ತ್ ಒನ್ ಬಂದುಬಿಟ್ಟು ಉಸಿರಾಟದ ಸಮಸ್ಯೆ. ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾದಾಗ, ನಮ್ಮ ಬಾಡಿ ತೂಕ ಹೆಚ್ಚಾದಾಗ ನಮಗೆ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಇವಾಗ ತುಂಬ ದಪ್ಪ ಇರೋರನ್ನ ನೋಡ್ಬೋದು, ಅತಿಯಾಗಿ ಜಾಸ್ತಿ ವಾಕ್ ಮಾಡಿದ್ರೂ ಸುಸ್ತಾಗ್ತಾರೆ, ಅಥವಾ ಜಾಸ್ತಿ ಕೆಲಸ ಮಾಡಿದ್ರೂ ಅವರಿಗೆ ಬಾಡಿಗೆ ಸುಸ್ತಾಗ್ತಾ ಇರುತ್ತೆ, ಉಸಿರಾಟದ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ರಾತ್ರಿ ಮಲಗಿರುವಾಗೂ ಕೂಡ ಅವರಿಗೆ ಉಸಿರಾಟದ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಆರಾಮಾಗಿ ಮಲಗೋದಕ್ಕೂ ಆಗೋದಿಲ್ಲ, ಆ ಥರ ಕೆಲವೊಂದು ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆಲ್ಲ ಕಾರಣವೂ ಕೂಡ ಕೊಲೆಸ್ಟ್ರಾಲ್ ಹೆಚ್ಚಾದಾಗ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಗಳನ್ನ ನಾವು ಫೇಸ್ ಮಾಡೋದು ನಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾದಾಗ ಇಷ್ಟೆಲ್ಲ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನಾನು ಫಸ್ಟೇ ಹೇಳಿದ್ನಲ್ಲ, LDL 100ಕ್ಕಿಂತ ಕಡಿಮೆ ಇರಬೇಕು. ಇದು 100ಕ್ಕಿಂತನೂ ಹೆಚ್ಚಾದಾಗ ನಾವು ಇಷ್ಟೆಲ್ಲ ಸಮಸ್ಯೆಗಳನ್ನ, ಎದೆ ನೋವು, ತೋಳಿನಲ್ಲಿ ನೋವು, ಕಾಲಿನಲ್ಲಿ ನೋವು, ಮತ್ತು ಭುಜಗಳಲ್ಲಿ ನೋವು, ಉಸಿರಾಟದ ಸಮಸ್ಯೆ, ಮತ್ತು ಹೊಟ್ಟೆ ಉಬ್ಬರ, ಇನ್ನೂ ಸಾಕಷ್ಟು ಸಮಸ್ಯೆಗಳನ್ನು ನಾವು
ಫೇಸ್ ಮಾಡಬೇಕಾಗುತ್ತೆ. ಹಾಗಾಗಿ ನಮ್ಮ ಬಾಡಿಯಲ್ಲಿ ನಾವು LDL 100ಕ್ಕಿಂತ ಕಡಿಮೆ ಇರೋ ಹಾಗೆ ನಾವು ನೋಡ್ಕೊಬೇಕು. LDL ಜಾಸ್ತಿ ಆಗ್ತಾ ಹೋದಾಗ ಈ ಸಮಸ್ಯೆಗಳನ್ನೆಲ್ಲ ನಾವು ಫೇಸ್ ಮಾಡಬೇಕಾಗುತ್ತೆ. ಹಾಗಾಗಿ ನಮ್ಮ ದೇಹಕ್ಕೆ ಒಳ್ಳೆ ಕೊಲೆಸ್ಟ್ರಾಲ್ ಯಾವುದು HDL ನಾವು ಜಾಸ್ತಿ ಇಟ್ಕೊಬೇಕು. ಇವಾಗ HDL ಜಾಸ್ತಿ ಚೆನ್ನಾಗಿರಬೇಕು ಅಂದರೆ ನಾವು ಮೊಟ್ಟೆ ತಿನ್ನಬೇಕು, ಫಿಶ್ ತಿನ್ನಬೇಕು, ನಟ್ಸ್ ತಿನ್ನಬೇಕು, ಮೊಸರು ತಿನ್ನಬೇಕು. ಈ ಥರ ಒಳ್ಳೆ ಕೊಲೆಸ್ಟ್ರಾಲ್ನ ನಮ್ಮ ಬಾಡಿಗೆ ಬರೋ ಹಾಗೆ ನಾವು ಯಾವೆಲ್ಲ ಐಟಮ್ಸ್ ತಿನ್ನಬೇಕು ಅದನ್ನು ತಿನ್ನಬೇಕು. ಅದು ಬಿಟ್ಕೊಂಡು ನಾವು LDL ಜಾಸ್ತಿ ಆಗಂಗೆ ಮಾಡ್ಕೊತಾ ಹೋದರೆ ನಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ, ಇದಿಷ್ಟೆಲ್ಲ ಸಮಸ್ಯೆಗಳು. ಹಾಗಾಗಿ ಒಳ್ಳೆ ಕೊಲೆಸ್ಟ್ರಾಲ್ ಇರುವಂಥ ಫುಡ್ಡನ್ನು ಚೆನ್ನಾಗಿ ತಿನ್ನಿ, ಚೆನ್ನಾಗಿ ವಾಕ್ ಮಾಡಿ, ನೀರು ಜಾಸ್ತಿ ಕುಡೀರಿ. ಇದರಿಂದ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಗೈಸ್, ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ವಿಡಿಯೋ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.